ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಪಿಸೋಡ್ 2. ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗು. ಎಕ್ಸೆಸ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಲೀವ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಹಾಕೊಂಡು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಮೇಲ್ಗಡೆ ಪಾರ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ಈ ಥರ ರೈಟ್ ಸೈಡು ಬರೋ ಥರ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ನಾನು ಫಿನಿಶಿಂಗೋಸ್ಕರ ಈ ಥರ ಪಲ್ಟಿ ಹೊಡ್ಕೊಂಡು ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡೋದ್ರಿಂದ ಸ್ಟಿಚಿಂಗ್ ಲೈನ್ ಆಗಲಿ ಯಾವುದು ಏನೂ ಕಾಣಿಸಲ್ಲ. ಸ್ಟಿಚಿಂಗ್ ಗೊತ್ತಿರೋರಿಗೆ ಗೊತ್ತಿರ್ಬೋದು, ನಾವು ಬ್ಲೌಸಲ್ಲಿ ನಾರ್ಮಲ್ ಬ್ಲೌಸಲ್ಲಿ ಈ ಥರ ಪಟ್ಟಿ ಫಿನಿಶಿಂಗ್ ಈ ಥರ ಮಾಡ್ತೀವಿ ಫ್ರಂಟ್ ಪಾರ್ಟಲ್ಲಿ. ನಾನು ಅದೇ ವೇನ ನಾನಿಲ್ಲಿ ಸ್ಲೀವ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಇವಾಗ ನಾನು ಒಳಗಡೆ ಇರೋ ಫ್ಯಾಬ್ರಿಕ್ನ ಈ ಥರ ನಿಧಾನವಾಗಿ ಈ ಥರ ಉಲ್ಟಾ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಫಿನಿಶಿಂಗ್ ಈ ಥರ ಇದೆ ನೋಡಿ. ಸ್ಟಿಚಿಂಗ್ ಲೈನ್ ಆಗಿ ಏನು ಕಾಣಿಸ್ತಾ ಇಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ನಾನಿವಾಗ ಈ ಬಾರ್ಡರ್ ಮೇಲೆ ಒಂದು ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಒಂದು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ಲೀವ್ ರೆಡಿ ಆದಮೇಲೆ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಈ ಥರ ಫ್ಯೂಸಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಐರನ್ ಮೂಲಕ. ಈ ಥರ ಗಮ್ಮಿಂಗ್ ಸೈಡ್ ಇದೆಯಲ್ಲ, ಅದನ್ನು ನಾನು ಐರನ್ ಮೂಲಕ ಈ ಥರ ಪ್ರೆಸ್ಸಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಬ್ಲೌಸಲ್ಲಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕ್ ಓಪನ್ ಬರುತ್ತೆ ಈ ಥರ. ಇವಾಗ ಬ್ಯಾಕ್ಗೂ ಅದೇ ಥರ ಸೇಮ್ ಫ್ಯೂಸಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಐರನ್ ಮಾಡ್ಕೊಂಡು. ಇವಾಗ ಬ್ಲೌಸ್ದು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನು ಎಕ್ಸೆಸ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಶೇಪ್ ಏನಿದೆಯೋ ಅಲ್ಲಿ ನಾನೊಂದು ನಾಚ್ ಹಾಕೋತಾ ಇದ್ದೀನಿ, ಯಾಕಂದರೆ ಅದು ಈಸಿಯಾಗಿ ಟರ್ನ್ ಆಗುತ್ತೆ ಅಂತ.
ಅದಾದಮೇಲೆ ನಾನು ಲೈನಿಂಗ್ನ ಈ ಥರ ಮಾಡಿಕೊಂಡು ಕಚ್ಚಾ ನಮ್ಮ ಸೈಡಲ್ಲಿ ಇರಬೇಕು. ಈ ಥರ ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ ಪಾರ್ಟ್ ಇವಾಗ ರೆಡಿ ಆಗಿದೆ. ಬ್ಯಾಕ್ ನೆಕ್ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಸೇಮ್ ಫ್ರಂಟಲ್ಲಿ ಯಾವ ಥರ ಮಾಡಿದ್ನೋ ಅದೇ ಥರ ಈ ಥರ ಸ್ಟಿಚ್ ಹಾಕೊಂಡು ಎಕ್ಸೆಸ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಎರಡಕ್ಕೂ ಐರನ್ ಮಾಡಿಕೊಂಡು ನಾನು ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಅಟ್ಯಾಚ್ ಆದಮೇಲೆ ಎಕ್ಸೆಸ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಫ್ರಂಟ್ ಪಾರ್ಟಲ್ಲಿ ಟಕ್ಸ್ಗೆ ಅಂತ ನಾನೇನು ಮಾರ್ಜಿನ್ ಬಿಟ್ಕೊಂಡಿದ್ನು ಅದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಶೋಲ್ಡರಿಂದ ಡೌನ್ ನಾನು 4 ಇಂಚ್ ಬಿಟ್ಬಿಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ 4 ಇಂಚ್ ಏನಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ಅದು ಶೋಲ್ಡರ್ ಫಿನಿಶಿಂಗ್ಗೋಸ್ಕರ ನಾನು ಈಸಿ ಆಗುತ್ತೆ ಅಂತ 4 ಇಂಚ್ ಬಿಟ್ಬಿಟ್ಟು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎಕ್ಸೆಸ್ ಫ್ಯಾಬ್ರಿಕ್ನ ಕಟ್ ಮಾಡಿದ ಮೇಲೆ ಇವಾಗ ನಾನು ಬ್ಯಾಕಲ್ಲಿ ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಇಟ್ಟಿದ್ನೋ ಅದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕೂಡ ಅಟ್ಯಾಚ್ ಆಗಿದೆ, ರೆಡಿ ಆಗಿದೆ. ಇವಾಗ ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ನಾನು 4 ಇಂಚ್ ಏನು ಬಿಟ್ಟಿದ್ನೋ ಅದನ್ನ ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಶೋಲ್ಡರ್ ಬ್ಯಾಕ್ ಪಾರ್ಟ್ ಶೋಲ್ಡರ್ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟದು ಲೈನಿಂಗ್ ಸಪ್ರೇಟ್ ಮಾಡಿಕೊಂಡು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಆದಮೇಲೆ ನಾನು ಲೈನಿಂಗ್ನ ಸಪ್ರೇಟ್ ಮಾಡಿದ್ನಲ್ಲ ಅದನ್ನ ಈ ಥರ ಮೇಲ್ಗಡೆಯಿಂದ ತಂದು ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಫಿನಿಶ್ ಮಾಡಿದರೆ ಸ್ಟಿಚಿಂಗ್ ಲೈನ್ ಆಗಲಿ ಕಚ್ಚಾಗಲಿ ಯಾವುದು ಏನೂ ಕಾಣಲ್ಲ. ಫಿನಿಶಿಂಗ್ ನೀಟಾಗಿರುತ್ತೆ ಅಂತ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎರಡು ಶೋಲ್ಡರ್ನ ನಾನು ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈ ಥರ ರೆಡಿ ಆಗುತ್ತೆ ನೋಡಿ. ನಾನಿಲ್ಲಿ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವ್ ಪಫ್ ಸ್ಲೀವ್ ಆಗಿರೋದ್ರಿಂದ ಪ್ಲೀಟ್ಸ್ನ ಕೊಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕಾಗತ್ತೆ.
ಎರಡೂ ಸ್ಲೀವ್ನ ನಾನು ಇದೇ ಥರ ಅಟ್ಯಾಚ್ ಮಾಡಿ ಇಟ್ಟಿರ್ತೀನಿ. ಸ್ಲೀವ್ ಅಟ್ಯಾಚ್ ಆದಮೇಲೆ ನಾನು ಇವಾಗ ಸೈಡ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎರಡೂ ಸೈಡ್ಸ್ಗೆ ನಾನು 3 ಸ್ಟಿಚ್ ಹಾಕೋತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬೆಳೆದ್ಮೇಲೆ ಟೈಟ್ ಆದರೆ 1 ಸ್ಟಿಚ್ ಬಿಚ್ಕೋಬೋದು, 2 ಸ್ಟಿಚ್ ಮತ್ತೆ ರಿಮೈನಿಂಗ್ ಇರುತ್ತೆ ಅಂತ. ನೋಡಿ, ಎರಡೂ ಸೈಡ್ಸ್ ಫಿನಿಶಿಂಗ್ ಆಗಿದೆ. ಇವಾಗ ಇದಿಷ್ಟು ಮೇಲ್ಗಡೆ ಪಾರ್ಟ್ ರೆಡಿ ಆಗಿದೆ. ಇವಾಗ ಫ್ರಿಲ್ ಪಾರ್ಟ್ ರೆಡಿ ಮಾಡ್ಕೋಬೇಕು. ಇದು ಕೆಳಗಡೆ ಪಾರ್ಟ್ ಫ್ರಿಲ್ ಪಾರ್ಟ್ ಆಗಿರೋದ್ರಿಂದ ನಾನು ವೇಸ್ಟಿನ ಡಬಲ್ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಮೆಟೀರಿಯಲ್ನ. ಇಲ್ಲಿ 2 ಲೇಯರ್ ಬರುತ್ತೆ. ಈ ಥರ 2 ಲೇಯರನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಲೇಯರ್ ಇದನ್ನು ನಾನು ಅಷ್ಟೇ ವೇಸ್ಟಿಂದ ಡಬಲ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಪ್ಲಸ್ಸು ಕೆಳಗಡೆ ಬಾಟಮನ್ನು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ದು ಬಾಟಮಲ್ಲಿ ಏನು 2 ಲೇಯರ್ ಪ್ಲೀಟ್ಸ್ ಬರುತ್ತೋ ಅದನ್ನ ನಾನು ಇವಾಗ ಐರನ್ ಮಾಡ್ಕೋತಾ ಇದ್ದೀನಿ. ವೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ನಾನು ಈ ಥರ ಪ್ಲೀಟ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ಥರ ಐರನ್ ಮಾಡಿ ಪ್ಲೀಟ್ಸ್ ಮುಗಿವಾಗ ವೇಸ್ಟ್ ಎಷ್ಟಿದೆಯೋ ಅಷ್ಟು ನನಗೆ ಪ್ಲೀಟ್ಸ್ ರೆಡಿಯಾಗಿದ್ದರೆ ಆಯಿತು. 2 ಪ್ಲೀಟ್ಸ್ ಬೇರೆ ಬೇರೆ ಲೆಂತಲ್ಲಿ ಇದೆ. ಇದು ಬಂದು ಚಿಕ್ಕ ಲೇಯರು, ಇನ್ನೊಂದು ಬಂದು ಇದಕ್ಕಿಂತ ಸ್ವಲ್ಪ ಉದ್ದ ಇದೆ ಲೇಯರು. ಫಸ್ಟ್ ಲೇಯರ್ನ ಐರನ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಸೆಕೆಂಡ್ ಲೇಯರ್ನ ಐರನ್ ಮಾಡ್ಕೋತಾ ಇದ್ದೀನಿ. ಈ ಮೆಟೀರಿಯಲ್ಗೆ ಯಾಕೋ ಅಷ್ಟು ಐರನ್ ಬೀಳ್ತಾ ಇರಲ್ಲ, ಹಾಗಾಗಿ ನಾನು ವಾಟರ್ನ ಸ್ಪ್ರೇ ಮಾಡಿಕೊಂಡು ಐರನ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಊರಲ್ಲಿ ಸ್ಟೀಮ್ ಐರನ್ ಇರಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ಐರನಲ್ಲಿ ಐರನ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಲೇಯರ್ ಇದನ್ನು ಅಷ್ಟೇ ನಮಗೆ ವೇಸ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಮ್ಮ ಪ್ಲೀಟ್ಸ್ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಐರನ್ನೇ ಬೀಳ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ವಾಟರ್ ಸ್ಪ್ರೇ ಮಾಡ್ಕೊಂಡು ಈ ಥರ ಐರನ್ ಮಾಡ್ಕೋತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ಈ ಥರ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಂಡು ಇವಾಗ ಸ್ಟಿಚ್ ಹಾಕೋತಾ ಇದ್ದೀನಿ. ಸೇಮ್ ಹಾಗೆ ಸೆಕೆಂಡ್ ಲೇಯರ್ಗೂ ಸ್ಟಿಚ್ ಹಾಕೋತಾ ಇದ್ದೀನಿ.
ನೋಡಿ ಸ್ಟಿಚ್ ಮಾಡಿದ್ಮೇಲೆ ಇದು ಸೆಕೆಂಡ್ ಲೇಯರು ಈ ಥರ ಕಾಣುತ್ತೆ ನೋಡಿ. ಹಾಗೆ ಇದು ಫಸ್ಟ್ ಲೇಯರ್, ಇದು ಈ ಥರ ಕಾಣುತ್ತೆ ನೋಡಿ. ಇವಾಗ ನಾನು ಫಸ್ಟ್ ಲೇಯರ್ ಅಂದರೆ ಚಿಕ್ಕ ಲೇಯರ್ನ ವೇಸ್ಟ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೇಯರ್ ಅಟ್ಯಾಚ್ ಆದಮೇಲೆ ಸೆಕೆಂಡ್ ಲೇಯರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಇಟ್ಬಿಟ್ಟು. ಎರಡು ಲೇಯರ್ ಅಟ್ಯಾಚ್ ಆದಮೇಲೆ ಈ ಥರ ಇದೆ ನೋಡಿ ಫೈನಲ್ ಲುಕ್ಕು. ವೇಸ್ಟ್ ಪಾರ್ಟು ಮತ್ತು ನೆಕ್ ಪಾರ್ಟು ಯಾಕೋ ಪ್ಲೇನ್ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಮತ್ತೆ ಅದರ ಮೇಲೆ ಒಂದು ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಕಸ್ಟಮರ್ ಇಷ್ಟ ಆದರೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ ಕಸ್ಟಮರ್ನ ಕೇಳ್ಕೊಂಡೆ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬ್ಯಾಕ್ ಹುಕ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸ್ಟ್ರಿಪ್ ತೊಗೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ 1 ಇಂಚ್ ಬಿಟ್ಕೊಂಡು ಈ ಥರ ಸ್ಟಿಚ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಮೇಲ್ಗಡೆನೂ 1 ಇಂಚು ಎಕ್ಸ್ಟ್ರಾ ಬಿಟ್ಕೋತಾ ಇದ್ದೀನಿ. ಅದು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಫಿನಿಶಿಂಗೇ ಬೇಕಾಗುತ್ತೆ, ಹಾಗಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆನೂ 1 ಇಂಚು ಎಕ್ಸ್ಟ್ರಾ ಬಿಟ್ಕೋತಾ ಇದ್ದೀನಿ. ಇವಾಗ ಮೇಲ್ಗಡೆ ಈ ಥರ ಟಾಪ್ ಸ್ಟಿಚ್ ಹಾಕೋತಾ ಇದ್ದೀನಿ. ಇದಿಷ್ಟು ಸ್ಟಿಚ್ ಆದಮೇಲೆ ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಹುಕ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಲೂಪ್ ಪಾರ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ಥರ ಸ್ಟ್ರಿಪ್ ತಗೊಂಡು ಲೈನಿಂಗ್ ತಗೊಂಡು ಸ್ಟ್ರಿಪ್ಪನ್ನು ಲೈನಿಂಗನ್ನು ಫಸ್ಟ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಕ್ಸೆಸ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತೀನಿ. ಇವಾಗ ಲೂಪ್ ಸ್ಟ್ರಿಪ್ನ ಈ ಥರ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ನ ಈ ಥರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ.
ಲೂಪ್ ಪಾರ್ಟನ್ನು ಇವಾಗ ರೆಡಿ ಆಗಿದೆ ನೋಡಿ. ಹುಕ್ ಪಾರ್ಟ್ ಮತ್ತು ಲೂಪ್ ಪಾರ್ಟ್ ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಲುಕ್ಕು. ಎಪಿಸೋಡ್ 2ನ ಪಾರ್ಟ್ 1 ಇಲ್ಲೇ ಎಂಡ್ ಮಾಡ್ತಾ ಪಾರ್ಟ್ 2 ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು. ರಾಮ್ ರಾಮ್.